ನಾನು ಯಾವುದು ಸುಳ್ಳು ಹೇಳಲ್ಲ. ದೇವೇಗೌಡರು ಸಾಹೇಬ್ರು ಹೇಳಿ ಅಂತ ಹೇಳವ್ರೆ. ಅವತ್ತು ನಮ್ಮ ಕನ್ವೆನ್ಷನ್ ಸೆಂಟ್ರಿಗೆ ಜಡ್ಜ್ ಅವ್ರ ಸಂಬಂಧಿಕರ ಮದುವೆ ಸಂದರ್ಭದಲ್ಲಿ ಅವತ್ತು ಕೂಡ ಆಂಜನೇಯಗೌಡರು ಫೋನ್ ಮಾಡಿದ್ದಾರೆ, ಬ್ಯಾಂಗ್ಳೂರ್ಲಿದ್ದಾರೆ ಅಂತ ಅವ್ರ ಪಿ ಎ ಹೇಳಿದ್ದಾರೆ. ಮತ್ತು ಈ ಚುನಾವಣೆಗೆ ದೇವೇಗೌಡರು ಸಾಹೇಬ್ರೆ ಕರೆದಿದ್ದಾರೆ. ಅವರೇ ಹೇಳ್ತಾರೆ, ಪಿ ಎ ಬ್ಯುಸಿ ಇದ್ದಾರೆ ಸರ್, ವಾಪಸ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಮಾಡಿಸಿಲ್ಲ. ಕಾಲ್ ಡೀಟೇಲ್ಸ್ ಇರಲ್ವಾ? ಅದರಿಂದ ನಿಮ್ಮ ಮೂಲಕ ನಾನು ಮನವಿ ಮಾಡೋದು, ನನ್ನನ್ನು ದೂರಬೇಡಿ. ನಾವು ಯಾವುದಕ್ಕೂ ಇದು ಹೊಣೆ ಅಲ್ಲ. ಪಕ್ಷ ಕಟ್ಟ ಕೆಲಸ ಮಾಡ್ತಾಯಿದ್ವಿ. ಈಗಲೂ ಅವ್ರನ್ನ ಮನವಿ ಮಾಡ್ತಾ ಇರೋದು. ಆಮೇಲೆ ಸಿಂಗ್ಯುಲರಾಗೆಲ್ಲ ಮಾತಾಡಿದ್ರೆ, ನಾನು 35 ವರ್ಷ ರಾಜಕಾರಣದಲ್ಲಿ ಇದ್ದೀನಿ. ನನಗೆ ಸಂಸ್ಕಾರ ಇದೆ. ಸಾರ್ವಜನಿಕವಾಗಿ ಮಾತಾಡೋದಕ್ಕೂ ವೈಯಕ್ತಿಕವಾಗಿ ಕರೆದು ಹೋಗೋಬಾರ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಇಷ್ಟು ನಿಮ್ಮ ಮೂಲಕ ಮನವಿ ಮಾಡಿ, ನನಗೂ ಗೊತ್ತಿರಲಿಲ್ಲ. ಆಮೇಲೆ ಇದು ಸಂದರ್ಭ ಅಲ್ಲ, ಇದು ಸಂದರ್ಭ ಅಲ್ಲ. ಈಗಾಗಲೇ ರಾಜ್ಯದ ರಾಷ್ಟ್ರದ ನಾಯಕರು, ನಮ್ಮ ಕಾರ್ಯಕರ್ತರು ಸ್ವಲ್ಪ ನೋವಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವೆಲ್ಲ ನಮ್ಮ ಮರೆತು ಪಕ್ಷಕ್ಕೆ ಏನಾಗಬೇಕು ನೋಡೋಣ. ತಪ್ಪು ಸರಿ ಏನಾರ ಇದ್ದರೆ ಪಕ್ಷದ ವೇದಿಕೆಯಲ್ಲಿ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿಕೊಂಡ್ರೆ ಆಯಿತು. ಇಷ್ಟನ್ನು ನಿಮ್ಮ ಮೂಲಕ ಅವ್ರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಯಿದ್ದೆ.